ನೀವು ಚಿಕ್ಕದ ಒಂದು ವಾಕ್ಯದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಕರ್ತನೇ ಸ್ತೋತ್ರ ಅಪ್ಪ, ಕೊಟ್ಟಂಥ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಿ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಚಂದ್ರಶೇಖರ್ ಪಾಸ್ಟರ್ ಅವರು ಕೊಡುವಂಥ ವಾಕ್ಯವು ನಮ್ಮ ಒಂದು ಆತ್ಮಿಕ ರಂಗದಲ್ಲಿ ಅದು ಕಾರ್ಯ ಮಾಡುವಂತೆ ನಮ್ಮ ಹೃದಯ ಆತ್ಮ ಶರೀರವನ್ನು ಕರ್ತನೆ ನಿನ್ನ ಒಂದು ವಾಕ್ಯ ಅದು ಈ ಬಾಯಿ ಕತ್ತಿಯಂತೆ ಅದು ಕಾರ್ಯ ಮಾಡಲಿ ಕರ್ತನೆ. ಅಪ್ಪ, ನಮ್ಮ ಒಂದು ಆತ್ಮವನ್ನು ನಿಮ್ಮ ಕರಳೆ ಒಪ್ಪಿಸಿಕೊಡುವಾಗ ಕರ್ತನೆ ನಿನ್ನ ಆಶೀರ್ವಾದ ಕೃಪೆ ನಿನ್ನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕಾಣಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಕಳೆದ ಸಲ ಬಂದಾಗ ನಾನು ಕೊಟ್ಟ ವಾಕ್ಯ ಯಾವುದು? ಧರ್ಮಶಾಸ್ತ್ರವನ್ನು ಹೇಗೆ ನಾವು ಅಭ್ಯಾಸ ಮಾಡಬೇಕು, ಓದಬೇಕು. ಹೌದು, ಅದು ಓಕೆ. ನಾನು ಬೇರೊಂದು ವಿಷಯ ಹೇಳಿದ್ದೆ, ಬೇಗ ಹೇಳಿದ್ರೆ ಬೇಗ ಮುಗಿಸ್ತೀನಿ. 7 ಪಾಯಿಂಟ್ ಹೇಳಿದ್ರೆ ಹತ್ರ ಬಂದರು. ಓಕೆ, ಅದು ಈ ವಾರ ಹೇಳ್ತೀನಿ ಅಂತ ಹೇಳಿದ್ರು. ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. 7ರಲ್ಲೇ ಇದೆ ಉತ್ತರ. 7ರಲ್ಲೇ ಇದೆ ಉತ್ತರ. ನೀವು ಹೇಳಿರ್ತಕ್ಕಂಥ 7 ಅಂತ ಹೇಳ್ತಕ್ಕ ಪಾಯಿಂಟ್ ಹೇಳಿದ್ರಲ್ಲ, ಅದರಲ್ಲೇ ಉತ್ತರ ಇದೆ. 7 ಪಾಯಿಂಟ್ ಕೊಟ್ಟಿದ್ದೀವಿ. ಪವಿತ್ರ ಬೈಬಲ್ ಓದೋರು ಮಾಡಬೇಕಾದ 7 ಕಾರ್ಯಗಳು. ಏನಾದರೂ ಆ ಥರ ಬೇಕಿದ್ರೆ ಯೂಟ್ಯೂಬ್ನಲ್ಲಿದೆ, ನೋಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಬೈಬಲ್ ಓದುವಂಥ ವಿಧಾನ ಯಾವ ರೀತಿಯಾಗಿ ಓದಿದ್ರೆ ನಮಗೆ ಮೈಂಡಿಗೆ ಅರ್ಥ ಮಾಡ್ಕೋಬೋದು. ಬರೀ ಕೇವಲ ವಿಶ್ವಾಸಿಗಳಾಗಿ ನಾವು ಇರಬಾರ್ದು, ನಾವು ಕೂಡ ಬೋಧಕರಾಗಿ ಎದ್ದೇಳಬೇಕು. ಇವತ್ತು ಏನಾಗ್ತಾಯಿದ್ದಾರೆ, ವಿಶ್ವಾಸಿಯಾಗಿಯೇ ಕೂತಿದ್ದಾನೆ. ಹೋಗಿರಿ ಭೂಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರಿರಿ ಎಂದು ಸ್ವಾಮಿ ಹೇಳಿದ್ದಾರೆ. ಆದರೆ ಭೂಲೋಕದ ಕಟ್ಟ ಕಡೆ ಹೋಗಲಿ, ಅವರು ಊರಿನ ಕಟ್ಟ ಕಡೆಗೂ ಹೋಗಿಲ್ಲ, ಅವರ ಪ್ರಾಂತ್ಯದ ಕಟ್ಟ ಕಡೆಗೂ ಹೋಗಿಲ್ಲ. ಅದಕ್ಕೆ ಸ್ವಾಮಿ ಇವತ್ತು ಏನು ಹೇಳ್ತಾ ಇದ್ದಾರೆ, ಬೈಬಲ್ನ ವಚನವನ್ನು ಯಾವ ರೀತಿಯಾಗಿ ನಾವು ಓದಬೇಕು, ಯಾವ ರೀತಿ ಅರ್ಥೈಸಿಕೊಳ್ಬೇಕು, ಅದಕ್ಕಾಗಿ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಏನು ಅಂತ ಹೇಳೋದ್ರ ಬಗ್ಗೆ ನಾವು ಪ್ರಾರಂಭಿಸುವ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಪ್ರಿಯರೇ, ಸತ್ಯವೇದ ಪುಸ್ತಕದಲ್ಲಿ ಹಳೆಯ ಒಡಂಬಡಿಕೆ ಶಾರೀರಿಕವಾದಂಥ ಸಂಬಂಧ ಇರತಕ್ಕಂಥ ಒಂದು ಒಡಂಬಡಿಕೆ. ಅದು ಹಳೆಯ ಒಡಂಬಡಿಕೆ ಆತ್ಮಿಕ ಒಡಂಬಡಿಕೆ ಅಲ್ಲ, ಶಾರೀರಿಕವಾಗಿ ಇದ್ದಂಥ ಒಂದು ಒಡಂಬಡಿಕೆಯಾಗಿದೆ. ಹಾಗೆಯೇ ಹೊಸ ಒಡಂಬಡಿಕೆ ಆತ್ಮಿಕವಾದಂಥ ಒಂದು ಒಡಂಬಡಿಕೆಯಾಗಿದೆ. ಆತ್ಮದಲ್ಲಿ ನಾವು ಪರಲೋಕವನ್ನು ಕಾಣುವಂಥದ್ದು ಆತ್ಮಿಕ ಒಡಂಬಡಿಕೆಯಾಗಿದೆ. ಹಾಗೆ ಜ್ಞಾನೋಕ್ತಿಯಲ್ಲಿ ಮನುಷ್ಯರು ಮತ್ತು ಮನುಷ್ಯರ ನಡುವೆ ಇರತಕ್ಕಂಥ ಸಂಬಂಧವಾಗಿದೆ. ದೇವರು ಕೃಪೆ ಕೊಟ್ಟರೆ ಇದ್ರ ಬಗ್ಗೆ ವಿವರಿಸಲಿಕ್ಕೆ ಸಮಯ ಕೊಟ್ಟರೆ ನಾವು ಇದ್ರ ಬಗ್ಗೆ ವಿವರಿಸೋಣ. ಜ್ಞಾನೋಕ್ತಿಯಲ್ಲಿ ಮನುಷ್ಯರು ಮತ್ತು ಮನುಷ್ಯರ ಬಗ್ಗೆ ಇರತಕ್ಕಂಥ ಸಂಬಂಧ, ಕೀರ್ತನೆಯಲ್ಲಿ ಮನುಷ್ಯರು ಮತ್ತು ದೇವರ ಬಗ್ಗೆ ಇರತಕ್ಕಂಥ ಸಂಬಂಧವನ್ನು ನಾವು ನೋಡ್ಬೋದಾಗಿದೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಕೀರ್ತನೆ ಭಾಗ ದೇವರು ಮತ್ತು ಮನುಷ್ಯರ ಬಗ್ಗೆ ಸಂಬಂಧ. ಹಾಗಾದರೆ ನಾವು ಬೈಬಲ್ನ ಯಾಕೆ ಈ 4 ವಿಷಯ ಹೇಳಿದೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಕೀರ್ತನೆ, ಜ್ಞಾನೋಕ್ತಿ, ನಾನು ಯಾಕೆ ಹೇಳಿದ್ರೆ, ನಾವು ಬೈಬಲ್ ಪುಸ್ತಕವನ್ನು ಓದುವಾಗ ಪ್ರಿಯರೇ, ಹಳೆ ಒಡಂಬಡಿಕೆ 1 ಅಧ್ಯಾಯನ ಬೆಳಿಗ್ಗೆ ಓದಿ, ಒಂದು 10 ಗಂಟೆಗೆ 11 ಗಂಟೆಗೆ ಜ್ಞಾನೋಕ್ತಿ 1 ಓದಿ, ಮನುಷ್ಯನ ಜೊತೆ ಯಾವ ಥರ ಇರಬೇಕು ಅಂತ ತೋರಿಸ್ಕೊಡ್ತದೆ. ಅಲ್ಲಿಂದ ಕೀರ್ತನೆ ಓದಿ, ಅಲ್ಲಿಂದ ಹೊಸ ಒಡಂಬಡಿಕೆ ಓದಿ, ಟೋಟಲ್ ಆಗಿ 4 ಅಧ್ಯಾಯನ ಓದಿ. ಅದಕ್ಕೆ ಸಮಯ ಕೊಡಿ. ಈಗ ಓದಿ ಆದಮೇಲೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಳೆದ ಮೇಲೆ ಪುನಃ ಓದಲಿಕ್ಕೆ ನಿಜವಾಗಿಯೂ ದೇವರು 24 ಗಂಟೆ ಸಮಯ ಕೊಟ್ಟಿದ್ದಾರೆ. ನಾನು ಅವತ್ತು ನಿಮಗೆ ಹೇಳಿದ್ದೀನಿ, 24 ಗಂಟೆ ದಶಮಭಾಗ ಎಷ್ಟು? 2 ಗಂಟೆ 40 ನಿಮಿಷ. ಆ 2 ಗಂಟೆ 40 ನಿಮಿಷದಲ್ಲಿ ದೇವರಿಗೆ ಕೊಡುವಾಗ ಆರಾಮಾಗಿ ಓದಿ ಮುಗಿಸ್ಬೋದು. ಇದು 1 ಗಂಟೆಯಲ್ಲಿ ಓದಿ ಮುಗಿಸ್ಬೋದು. ಆದರೆ 4 ಭಾಗ ಮಾಡ್ಕೊಳ್ಳಿ ಅಷ್ಟೇ. ಆಯಿತಾ, ಇರಲಿ. ಸತ್ಯವೇದನ ಯಾಕೆ ಓದಬೇಕು? ಸತ್ಯವೇದ ಲೋಕದ ಮತ್ತು ಪರಲೋಕದ ಸತ್ಯವನ್ನು ತಿಳಿಸುವಂಥ ಏಕೈಕ ಪುಸ್ತಕ ಆಗಿದೆ. ಬಾಕಿ ಇರತಕ್ಕಂತಹ ಪುಸ್ತಕಗಳು ಮಾಹಿತಿಯನ್ನು ಮಾತ್ರ ಕೊಡ್ತದೆ, ಆದರೆ ಇದು ಪರಲೋಕವನ್ನು ಸೇರಿಸುವಂಥ ಜ್ಞಾನವನ್ನು ಕೊಡ್ತದೆ. ಪ್ರಿಯರೇ, ಒಂದನೇದಾಗಿ ಸತ್ಯವೇದನ ಸಮುದ್ರಕ್ಕೆ ಹೋಲಿಸಲಾಗಿದೆ. ಸಮುದ್ರ ವಿಶಾಲವಾಗಿದೆ, ಹಾಗೆಯೇ ಕರ್ತನ ಕಾರ್ಯಗಳು ಕೂಡ ವಿಶಾಲವಾಗಿದೆ ಅಂತ ನಾವು ತಿಳ್ಕೊಬೋದಾಗಿದೆ. ಮೂರನೇದಾಗಿ ಸತ್ಯವೇದನ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅತೀ ಅಮೂಲ್ಯವಾಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಇರ್ತಕ್ಕಂಥ ಕೋಟಿ ಕೋಟಿ ದುಡ್ಡುಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ. ದೇವರ ಒಂದು ವಾಕ್ಯಕ್ಕೆ ಇರೋಷ್ಟು ಬೆಲೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅತೀ ಅಮೂಲ್ಯವಾದದ್ದು, ಬೆಲೆ ಉಳ್ಳದು ಆಗಿದೆ. ಪ್ರಿಯರೇ,
ಈ ಬೈಬಲ್ನ 40 ಜನ ಭಕ್ತರ ಮೂಲಕ ದೇವರು ಬರೆಸಿರ್ತಕ್ಕಂಥ ಪುಸ್ತಕ ಆಗಿರೋದ್ರಿಂದ ಪ್ರಪ್ರಥಮವಾಗಿ ಬೈಬಲ್ ಓದಬೇಕಾದ್ರೆ ನಾ ಕಳೆದ ಸಲ ಹೇಳ್ದಾಗೆ ಪವಿತ್ರ ಆತ್ಮನಲ್ಲಿ ಪ್ರಾರ್ಥಿಸಿ ಓದಿರಿ. ಪ್ರಾರ್ಥಿಸ್ದೇನೆ ಹೆಂಗೋ ಬಂದ್ಬಿಟ್ಟು ಟಕ್ಕಂತ ಸಿಕ್ಕಿರೋ ವಾಕ್ಯ ತೆಗೆದು ಹಿಂಗೆ ಓದೋದಲ್ಲ. ಅದು ಯಾವಾಗ ಟೈಮ್ ಇದ್ದಾಗ ಓದಿ. ಆದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಒಂದು ಸಲ ವಾಕ್ಯ ಕೊಟ್ಟಿದ್ದೀನಿ, ನೆನಪಿರ್ಬೋದು. 7 ಸಲದ ಪ್ರಾರ್ಥನೆ, ಪ್ರತಿದಿನದ 7 ಸಲ ಮಾಡೋಂಥ ಪ್ರಾರ್ಥನೆ ಬಗ್ಗೆ ಕೊಟ್ಟಿದೆ. ಅದು ಇಲ್ಲಿ ಕೊಟ್ಟನೋ ಶುಕ್ರವಾರ ಕೊಟ್ಟನೋ ಗೊತ್ತಿಲ್ಲ. ಶುಕ್ರವಾರ ಕೊಟ್ಟಿದ್ದಲ್ಲ, 7 ಸಲದ ಮಾಡ್ತಕ್ಕಂಥ ಪ್ರಾರ್ಥನೆ. ಆ 7 ಸಲದಲ್ಲಿ ಬರೀ 4 ಸಲ ಇದನ್ನು ನೋಡಿದ್ರೆ ಸಾಕು. ಓದುವಾಗ ಪ್ರಾರ್ಥನೆ ಮಾಡಿ ಓದಿ. ಯಾಕೆ ಪ್ರಾರ್ಥನೆ ಮಾಡಿ ಓದಬೇಕಂದ್ರೆ, ಸುಮಾರು ಜನ ಹೇಳ್ತಾರೆ ಬೈಬಲ್ ಓದಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಅಂಕಲ್, ಬೈಬಲ್ ಓದಿ ನನಗೆ ಮನಸ್ಸಿಗೆ ಬರೋದ್ರೆ ಈಗ ಹೋಗಿರ್ತೀನಿ ಅಂತೇಳಿ. ಅದಕ್ಕೆ ಕಳಿಸಲ್ಲ ಕವಿತಾ ಸಿಸ್ಟರ್ಗೆ ಸಮಾಧಾನ ಹೇಳಿದೆ, ಆ ಟೈಮ್ ಬಂದಾಗ ನೆನಪು ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಓದಿರೋದು ಎಲ್ಲೂ ಕೂಡ ಎರೇಸ್ ಆಗಿರೋದಿಲ್ಲ. ನಿಮಗೆ ಆ ವಾಕ್ಯದ ಸಂದರ್ಭ ಬಂದಾಗ ನಿಮ್ಮ ಕೈಯಿಂದ ದೇವರು ಮಾತಾಡಿಸ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಇರಲಿ ಪ್ರಿಯರೇ, ಯೋಹಾನ 14, 25, 26 ಬೇಗ ಓದಬೇಕು, ಟಕ್ ಟಕ್ ಟಕ್ಕಂತ ಬೇಗ ಓದಬೇಕು. ಬೇಗ ಬೇಗ 14, 25. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗಲೇ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದನ್ನೆಲ್ಲ ನಿಮ್ಮ ನೆನಪಿಗೆ ತಂದು ಕೊಡುವನು. ನೆನಪರ್ತಾ ಇಲ್ಲ ಅಂತ ಹೇಳೋರಿಗೆ ಸ್ವಾಮಿ ಹೇಳೋಂಥ ಮಾತೇನು ಗೊತ್ತಾ? ನಾನು ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ ಮಾತುಗಳು, ಆ ಸಹಾಯಕನು ನನ್ನ ಹೆಸರಲ್ಲಿ ಕಲಿಸಿಕೊಡ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಿಮಗೆ ಹೇಳಿದ್ದನ್ನೆಲ್ಲ ನೆನಪಿಗೆ ತರುವನು. ಪವಿತ್ರಾತ್ಮನ ಸಹಾಯ ಕೇಳಿಕೊಂಡ್ರೆ ಬೈಬಲ್ ಇರ್ತಕ್ಕಂಥ ವಚನಗಳು ಆಟೋಮೆಟಿಕ್ಕಾಗಿ ನೆನಪು ಬರ್ತದೆ ಅಂತೇಳಿ ಇಲ್ಲಿ ಸ್ವಾಮಿ ಹೇಳ್ತಾರೆ. ಹಾಗಾದರೆ ಬೈಬಲ್ ಓದಬೇಕಾದ್ರೆ ನಾವು ಮಾಡಬೇಕಾದ ಕಾರ್ಯಗಳು, ಓದದೇ ಇರೋರಿಗೆ ದೇವರು ಜ್ಞಾನ ಕೊಡಲಿ. ಆದರೆ ಓದಿರೋರು ನಾವು ಮಾಡಬೇಕಾದಂಥ ಕಾರ್ಯ ಎಂದರೆ ಏಷಾಯ 34:16 ಏನು ಬರೆದಿದೆ ಅಂತ ನೋಡಿ. ಇದು ಒಂದೇ ಒಂದು ವಚನವನ್ನು ಇಟ್ಕೊಂಡು ಇವತ್ತು ನಾನೆಲ್ಲ ವಾಕ್ಯನ ಕೊಡ್ತಾ ಇದ್ದೀನಿ. ಏಷಾಯ 34:16. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದಿರಿ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ 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 ಓದಬೇಕಂತೆ. ಇವುಗಳಲ್ಲಿ ಯಾವುದು ಇಲ್ಲದಿರದು, ಯಾವುದು ಇಲ್ಲದೇನೆ ಇಲ್ಲ. ನೀವು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರೋ ಆ ವಿಷಯ ಎಲ್ಲ ಬೈಬಲಲ್ಲಿದೆ. ಎಲ್ಲವೂ ಜೊತೆ ಜೊತೆಯಾಗಿರುವವು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆ ಆಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿದ್ದಷ್ಟೇ. ಹಾಗಾದ್ರೆ ಪ್ರಿಯರೇ, ಇನ್ನೊಂದ್ಸಲ ಪೂರ್ತಿ ಓದಿ ಬರೋದು. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದಿರಿ. ಹುಡುಕಿ ಓದಿರಿ. ಒಂದು, ಇವುಗಳಲ್ಲಿ ಯಾವುದು ಇಲ್ಲದಿರದು, ಯಾವುದು ಇಲ್ಲದೇನೆ ಇಲ್ಲ, ಎಲ್ಲ ವಿಷಯಗಳು ಇದೆ ಬೈಬಲಲ್ಲಿ. ನೀವು ಯಾವ ಸಮಸ್ಯೆಗೂ ಕೂಡ ನೀವು ಉತ್ತರ ಕೊಡೋಕೆ ಹೋದರೆ ಅದಕ್ಕೆಲ್ಲದೂ ಬೈಬಲಲ್ಲಿ ಆನ್ಸರ್ ಮಾಡ್ಬೋದು. ಎಂಥ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇದ್ರೂ ಕೂಡ ಇಲ್ಲದಿರುವುದನ್ನು ಕೊಡ್ಬೋದು. ನಮ್ಮ ಅಪ್ಪ ಎಷ್ಟು ಒಳ್ಳೆಯವ್ರು ನೋಡಿ, ಹುಡುಕಿ ಓದಿಂದ ಆ ಕಾಲದಲ್ಲೇ ಹೇಳಿದ್ದಾರೆ. ನೆಕ್ಸ್ಟ್ ಎಲ್ಲವೂ ಜೊತೆ ಜೊತೆಯಾಗಿರುವು, ಎಲ್ಲವೂ ಜೊತೆ ಜೊತೆಯಾಗಿರುತ್ತೆ. ನಿಮಗೆ ಬೇಕಾಗಿರೋದೆಲ್ಲ ನಿಮ್ಮ ಜೊತೆಲೇ ಇರ್ತದೆ ಬೇರೆ. ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲ, ಆತನ ಬಾಯಿಂದ ಅಪ್ಪಣೆಯಾದಂಥ ಈ ಪುಸ್ತಕದಲ್ಲಿ ಹುಡುಕಿ ಓದಿದ್ರೆ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಇನ್ನೊಬ್ಬರ ಸಮಸ್ಯೆಗೂ ನೀನು ಉತ್ತರ ಕೊಡ್ಬೋದು. ನಿನ್ನ ಸಮಸ್ಯೆ ಮಾತ್ರ ಅಲ್ಲ, ಇನ್ನೊಬ್ಬರ ಸಮಸ್ಯೆಗೆ ಉತ್ತರ ಕೊಡುವಂಥ ಕೆಪಾಸಿಟಿನ ಈ ಬೈಬಲ್ ನಿನ್ನ ಒಳಗಡೆ ಇಟ್ಟುಕೊಂಡ್ರೆ ಆ ಜ್ಞಾನ ಬಂದೇ ಬರ್ತದೆ. ಹಾಗಾದರೆ ಈ ಬೈಬಲನ್ನು ಓದುವಾಗ, ಸ್ವಾಮಿ ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇದೆ, ಆದರೆ ಅದನ್ನು ನಾನು ಇಟ್ಕೊಂಡು ಇನ್ನೊಬ್ಬರು ಕೊಡ್ಲಿಕ್ಕೆ ಅಷ್ಟು ಶಕ್ತಿ ಬಲ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಇದು ಸುವಾರ್ತಿಕರು ಮಾಡಬೇಕಾದಂಥ ಪ್ರಥಮ ಕರ್ತವ್ಯವಾಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಹುಡುಕಿ 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 ಓದಿದ್ದಲ್ಲ, ಯಾವುದು ಹುಡುಕಿ ಓದಾನ? ಯಾವುದನ್ನ? ಬೈಬಲ್ ಒಳಗಡೆ ಯಾವ್ದು ಹುಡುಕ್ತೀರಾ? ಒಂದು ಬುಕ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ರಫ್ ನೋಟ್ಬುಕ್ ಅಂತ ತಗೊಳ್ಳಿ. ಎಲ್ಲ ಗೋಜಲು ಪರವಾಗಿಲ್ಲ. ಫಸ್ಟ್ ನೀವು ಬರೆದಾದ್ಮೇಲೆ ನೆಕ್ಸ್ಟ್ ಬೇರೆ ಒಂದು ಪುಸ್ತಕ ಮಾಡಿ. ಯಾವುದ್ರ ಬಗ್ಗೆ ಗೊತ್ತಾ? ಒಂದನೇದಾಗಿ ಪರಿಶುದ್ಧತೆ ಎಲ್ಲೆಲ್ಲ ಬರೆದಿದೆ ಅದನ್ನೆಲ್ಲ ಹುಡುಕಿ. ಪಾಪದ ಬಗ್ಗೆ ಎಲ್ಲೆಲ್ಲ ಬರೆದಿದ್ದಾರೆ ಅದನ್ನು ಹುಡುಕಿ. ಒಳ್ಳೆಯ ಕಾರ್ಯಗಳ ಬಗ್ಗೆ ಹುಡುಕಿ. ಯೇಸುವಿನ ರಕ್ತದ ಬಗ್ಗೆ ಹುಡುಕಿ. ಯೇಸು ನಮಗೆ ಮಾಡಿದ ಕಾರ್ಯಗಳ ಬಗ್ಗೆ ಹುಡುಕಿ ಏನು ಮಾಡಬೇಕು ಗೊತ್ತಾ? ಪರಿಶುದ್ಧತೆ ಬಗ್ಗೆ ಸಿಕ್ಕಿದ್ರೆ ಒಂದು ಭಾಗನ ಮಾಡಿ,
ಅದಕ್ಕೊಂದು 3 ಪೇಜಿನ ಬಿಟ್ಬಿಡಿ. ಇದು ಈಸಿ ಮೆಥಡ್. ಅಲ್ಲಿ ಅದ್ರ ಬಗ್ಗೆ ಲೀಸ್ಟ್ ಮಾಡಿ 3 ಪೇಜಿನ ಬಿಟ್ಬಿಡಿ. ಪರಿಶುದ್ಧದ ಬಗ್ಗೆ ಯಾವುದೆಲ್ಲ ವಾಕ್ಯ ಸಿಗ್ತೋ ಅದನ್ನ ಅಲ್ಲೇ ಟಕ್ 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 ಅಂತ ಬರೀಲಿಕ್ಕೆ ಟ್ರೈ ಮಾಡಿ. ಯೇಸು ರಕ್ತದ ಬಗ್ಗೆ ಸಿಗುವಾಗ ಅಲ್ಲಲ್ಲೇ ಬರೀಲಿಕ್ಕೆ ಟ್ರೈ ಮಾಡಿ. 3 ಪೇಜಿನ ಬಿಟ್ಬಿಡಿ. 4 ಪೇಜ್ ಬಿಡಿ, ಚಿಕ್ಕದಾಗಿ ಬರೀರಿ. ಬರ್ದಾದ್ಮೇಲೆ ಏನು ಮಾಡಿ ಗೊತ್ತಾ, ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದೊಂದು ಪುಸ್ತಕ ಮಾಡಿ. ಇದು ನಾನು ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡಿದ್ರೆ ನಿಜವಾಗೂ ಉತ್ತಮ. ನನ್ನ ಹತ್ರ ಏಸಪ್ಪನ ಕೃಪೆಯಿಂದ ಒಬ್ಬರು ಗಿಫ್ಟ್ ಕೊಟ್ಟರು, ನಮ್ಮ ಪಾಲರಾಜ್ ಅಂಕಲ್ ಗಿಫ್ಟ್ ಕೊಡಿಸಿರೋದು. ಇಷ್ಟಿಷ್ಟು ದಪ್ಪದ 2 ಬುಕ್ ಇದೆ. ನಿಜ ಹೇಳ್ಬೇಕಿದ್ರೆ ಅದರ ಕಲೀಲಿಕ್ಕೆ ತುಂಬ ಇದೆ. ಆದರೆ ಓದಿದ್ರೆ ಮಾತ್ರ, ಓದಿದ್ರೆ ಇಲ್ಲ. ಅಲ್ಲಲ್ಲಿ ಅಂಕಲೇ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಒಂದು ಜಾಗದಲ್ಲಿ ಕೊಡಿಸಿದ್ರು. ನಿಜವಾಗಿಯೂ ತುಂಬ ಒಳ್ಳೆಯ ಪುಸ್ತಕ, ತಿಳುವಳಿಕೆ ಕೊಡುವಂಥ ಪುಸ್ತಕ. ನಾನು ಯಾವತ್ತೋ ಒಂದೊಂದು ಅಪರೂಪಕ್ಕೊಂದ್ಸಲ ತೆಗಿತೀನಿ. ಆ ತೆಗೆದಾಗೆಲ್ಲ ಜ್ಞಾನ ಭಂಡಾರ ಓಪನ್ ಆಗ್ತಾ ಇರ್ತದೆ. ಹಾಗಾದರೆ ನೀವು ಕೂಡ ಬೈಬಲ್ ಪುಸ್ತಕದಲ್ಲೇ ನೀವು ಜ್ಞಾನವನ್ನು ಕಂಡುಹಿಡಿಬೋದು ಪ್ರಿಯರೇ. ನೀವು ಯಾವಾಗ ನೀವು ಪಾಯಿಂಟ್ಸ್ಗಳನ್ನ ಬರೆದು 2 ಪೇಜ್ 3 ಪೇಜಿಂದ ಬಿಡ್ತೀರೋ, ಬಿಟ್ಟಾಗ ನೀವು ಕೂಡ ನಾಳೆ ಬೋಧಕರಾಗ್ಬೋದು. ಚಂದ್ರಶೇಖರ್ ಬ್ರದರ್ ಮಾತ್ರ ಬೋಧಕರಲ್ಲ, ಪಾಲರಾಜ್ ಅಂಕಲ್ ಮಾತ್ರ ಬೋಧಕರಲ್ಲ, ಎಲಿಸಾ ಬ್ರದರ್ ಮಾತ್ರ ಅಲ್ಲ, ನಮ್ಮ ಪ್ರೀತಿಯ ಸಹೋದರರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಬೋಧಕನಾಗುವಂಥ ಅರ್ಹತೆಗಳನ್ನ ದೇವರು ಕೊಟ್ಟಿದ್ದಾರೆ. ಅದಕ್ಕೇನೆ ಸ್ವಾಮಿ ಹೇಳಿದ್ರು, ಹುಡುಕಿರಿ. 34:16 ಪ್ರಕಾರ ನೀವು ಹುಡುಕಿರಿ. ಅಲ್ಲಲ್ಲಿಯ ಹಾಗಾದರೆ ಲೂಕ 6:40 ಓದಿ. ಲೂಕ 6:40 ಬೇಗ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ. ಓಕೆ, ನಿಜನಾ? ಯಾರ್ದು ಮೊಬೈಲ್ ದಯವಿಟ್ಟು ಆಫ್ ಮಾಡಿ. ಹಲ್ಲೆಲೂಯಾ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ಕೂಡ ಗುರುವಿನಂತಾಗುವನು. ಯಾವಾಗ ನಾವು ಗುರುಗಳನ್ನ ನೋಡ್ಕೊಂಡು ನಾವು ಓದಿ ಏನು ಮಾಡೋ ಗೊತ್ತಾ, ಗುರುವಿಗಿಂತ ಮಿಗಿಲಾದ ಶಿಷ್ಯಂತರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಅಲ್ವಾ? ಇವತ್ತು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಅಂದರೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ. ಅದು ನಿಜ. ನಿಮಗೆ ಐ ಬರೆಸಿ ಕಲಿಸಿರತಕ್ಕಂಥ ಗುರು ದೊಡ್ಡವರೇ, 100%. ಅವ್ರು ಕಲಿಸಿದ್ದಕ್ಕೆ ನೀವು ಇವತ್ತು ಈ ಲೆವೆಲ್ಗೆ ಇದ್ದೀರಾ. ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ಕೂಡ ಗುರುವಿನಂತಾಗುವನು. ಹಾಗಾದರೆ ನೀವು ಬೇರೆಯವ್ರಿಗೆ ಚಾನ್ಸ್ ಕೊಡಬೇಡಿ. ನೀವು ಕಲೀರಿ. ಕಲಿತ್ಬಿಟ್ಟು ಏನಾಗಬೇಕು ಗೊತ್ತಾ, ಅದನ್ನು ಉಪಯೋಗಿಸ್ಕೊಂಡು ಕೊಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಹಾಗಾದರೆ ಬೈಬಲ್ನ ಓದಿ ಕಂಠಪಾಠ ಮಾಡಬೇಕು. ಯಾವುದೋ ಒಂದು ದೇಶ ನನಗೆ ಮರ್ತೋಗಿದೆ. ಆ ದೇಶಕ್ಕೆ ಭಾರತ ದೇಶದಲ್ಲಿ ಒಬ್ಬ ಪಾಸ್ಟರ್ ಹೋದಂತೆ. ಪಾಸ್ಟರ್ಲಿಗೆ ಹೋಗಿದ್ದಾರಂತೆ. ಹೋಗಿ ಆದಮೇಲೆ ಅಂಡರ್ಗ್ರೌಂಡ್ ಒಳಗಡೆ ಯಾರಿಗೂ ಕಾರಣದಂಗೆ ಇರೋದು ಸಭೆ ಅದು. ಅಲ್ಲಿ ಬೈಬಲ್ ಎತ್ಕೊಂಡು ಹೋಗೋಂಗಿಲ್ಲ, ಎಲ್ಲ ಗಲಾಟೆ ಆಗ್ತದೆ. ಫಾಸ್ಟ್ ಹೋಗಿ ನಿಂತ್ಕೊಂಡ್ರಂತೆ. ಒಬ್ಬರು ಕೈಲಿ ಬೈಬಲ್ ಕಾಣದಿದ್ದ ಕೋಪ ಬಂದ್ಬಿಡ್ತಂತೆ. ನಾನು ಇಂಡಿಯಾದಿಂದ ಬಂದಿದ್ದೀನಿ, ನಾನು ಒಂದು ಸಲ ಸೇರಿದ್ರೆ 1 ಲಕ್ಷ 2 ಲಕ್ಷ ಜನ ಸೇರ್ತಾರೆ, ನೀನು ಒಬ್ಬನ ಕೈಲೂ ಕೂಡ ಬೈಬಲ್ ಇಲ್ಲಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ ಪಾಸ್ಟರ್ ಆಗಿರಲಿಕ್ಕೆ? ನೀನು ಅಂಡರ್ಗ್ರೌಂಡ್ ಒಳಗಡೆ ಸಭೆ ಮಾಡ್ಬೋದಂತೆ, ಒಂದು 100 ಬೈಬಲ್ ಇಟ್ಕೊಳ್ಳೋಕೆ ನಿನ್ನ ಕೈಲಿ ಆಗೋದಿಲ್ಲ ಅಂತ ಕೇಳಿದ್ರಂತೆ. ಫಾಸ್ಟ್ರೇ ನೀವು ವಾಕ್ಯ ಸ್ಟಾರ್ಟ್ ಮಾಡಿ. ಫಾಸ್ಟ್ರೇ ನಾನೇನು ಸ್ಟಾರ್ಟ್ ಮಾಡೋಕ್ಕಿರೋದು, ನಾನು ಬೇಜಾರದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಸ್ಟಾರ್ಟ್ ಮಾಡೋದಂತೆ. ಎಫೆಸ 1:3 ತಿಳಿದಾಗ ಒಬ್ಬ ಬಾಯಲ್ಲಿ ಹೇಳ್ತಾ ಇದ್ದಾನಂತೆ. ಅಪೊಸ್ತಲರ ಕಥೆ 4:15 ಇನ್ನೊಬ್ಬ ಹೇಳ್ತಾ ಇದ್ದಾನಂತೆ. ಆಗ ಹೇಳಿದಂಥ ಎಲ್ಲ ಮುಗಿದ ಮೇಲೆ ಇವರೆಲ್ಲ ನಡೆದಾಡುವಂಥ ಬೈಬಲ್ಗಳು, ಇವರ ಬಾಯಲ್ಲಿ ಎಲ್ಲರ ಬಾಯಲ್ಲಿ ಬೈಬಲ್ ಇದೆ. ಇವರಿಗೆ ಬುಕ್ಕಿನ ಅವಶ್ಯಕತೆ ಇಲ್ಲ, ಇವರಿಗೆ ದೇವರೇ ಬೈಬಲ್ನ ಕೊಟ್ಟಿದ್ದಾರೆ ಬಾಯಲ್ಲಿ ಕಲಿಯುತ್ತೆ. ಆ ಥರ ನಾನು ನೀನು ಯಾಕೆ ಆಗಬಾರ್ದು? ಆಗ್ಬೋದು ತಾನೆ? ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ. ವಿಮಾನನೇ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ವ? ಇವತ್ತು ಸಮುದ್ರ ತಳಕ್ಕೆ ಹೋಗ್ತಾನಂತೆ, ಚಂದ್ರಲೋಕಕ್ಕೆ ಹೋಗಿದ್ದಾನಂತೆ. ಅಷ್ಟು ಕಷ್ಟ ಇಲ್ಲಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಭಾಳ ಸುಲಭ. ಅಲ್ಲಲ್ಲಿಯ ರಾಘವೇಂದ್ರನವರು ಒಬ್ಬರು ಫಾಸ್ಟರ್ ಇದ್ದಾರೆ. ಅವರು ಇಡೀ ಬೈಬಲ್ನ ಆದಿಕಾಂಡದಿಂದ ಪ್ರಕಟಣೆ ತನಕ ಯಾವ ಅಧ್ಯಯನ ತಗೊಳ್ಳಿ ವಿತೌಟ್ ಬೈಬಲ್ ಇಲ್ಲದೇ ಓದ್ತಾರೆ. ಇವತ್ತು ಅದೇ ರೀತಿ ಪ್ರಸಂಗ ಮಾಡ್ತಾರೆ, ಅದೇ ರೀತಿ ಓದ್ತಾರೆ. ಅವ್ರ ಬೈಬಲ್ ಅವಶ್ಯಕತೆನೇ ಇಲ್ಲ. ಯಾವ ಅಧ್ಯಾಯ ಹೇಳ್ತಾರೆ ಟಕ್ ಅಂತ ಹೇಳ್ತಾರೆ. ಇದನ್ನು ನಾವು ಇವತ್ತಿದ್ದಾರೆ. ರಾಘವೇಂದ್ರ ಅಂತ ಒಬ್ಬ ಫಾಸ್ಟರ್. ಅವರು ಮೆಸೇಜ್ಗೆ ಅವತ್ತು ಮಿಸ್ ಆಯಿತು. ನನಗೆ ಅವತ್ತು ತುಂಬ ಬೇಜಾರು ಮಾಡ್ಕೊಂಡೆ. ಎಲ್ಲೋ ಹೋಗಿದ್ದೆ, ಮೈಸೂರು ಬಂದಿದ್ದರು. ಒಂದು ವಾಕ್ಯನೂ ಇಲ್ಲ, ಒಂದು ತಪ್ಪೇ ಹೇಳಲ್ಲ.
ಯಾವ ಆದಿಕಾಂಡದಿಂದ ಪ್ರಕಟಣೆ ತನಕ ಎಲ್ಲನೂ ಆದಿಕಾಂಡ ಹೊಸ ಒಳ್ಳೆ ಯಾವ ಅಧ್ಯಾಯ ತೆಗೆದ್ರೆ ವಾಕ್ಯ ಹೇಳಿ ಚಕ್ಕದ ಹಂಗೆ ಹೇಳ್ತಾರೆ, ಬಾಯಿಲೆ ಹೇಳ್ತಾರೆ. ಇದು ನಿಜವಾದಂಥ ಕಥೆ. ಇದು ಅದು ಯಾವ ಜಾಗ ನನಗೆ ನೆನಪು ಬರ್ತಾ ಇಲ್ಲ, ನಮ್ಮ ಪಾಸ್ಟರ್ ಹೇಳಿರ್ತಕ್ಕಂಥದ್ದು. ಇರಲಿ, ಒಂದನೇದಾಗಿ ನಾನು ಹೇಳಿದೆ ಪಾಪ, ಪರಿಶುದ್ಧತೆ, ಪುಣ್ಯಕ್ರಿಯೆಗಳು, ಒಳ್ಳೆಯ ಕಾರ್ಯಗಳು, ಇಂಥದ್ರ ಬಗ್ಗೆನೇ ಲಿಸ್ಟ್ ಮಾಡಿದ್ದಾಳೆ. ಎರಡನೇದಾಗಿ ಯಾವ ಬಗ್ಗೆ ಲಿಸ್ಟ್ ಮಾಡಬೇಕು ಗೊತ್ತಾ? ವ್ಯಕ್ತಿಗಳ ಬಗ್ಗೆ ಲಿಸ್ಟ್ ಮಾಡೋಕ್ಕೆ ನೋಡಿ. ಅಬ್ರಾಮ, ಮೋಶೆ, ದಾವಿದ, ಇಂಥವ್ರ ಬಗ್ಗೆ ಲಿಸ್ಟ್ ಮಾಡಿ ಅವರ ಒಳ್ಳೆಯ ಕಾರ್ಯಗಳು, ಕೆಟ್ಟ ಕಾರ್ಯಗಳನ್ನ ಬರೆದಿಡೋಕ್ಕೆ ಟ್ರೈ ಮಾಡಿ. ಸಿಕ್ಕಿದಾಗ ಬರೀರಿ ಸಾಕು. ಅದು ನಿಮಗೆ ಮುಂದಿನ ದಿವಸದಲ್ಲಿ ಹೆಲ್ಪ್ ಆಗ್ತದೆ. ಅದಕ್ಕೊಂದು 5 ಪೇಜ್ಗಳನ್ನ ಬಿಡಿ. ಸಿಕ್ಕಿದಾಗ ದಾವಿದ, ಮೋಶೆ ಅಂತ ವ್ಯಕ್ತಿಗಳಿರ್ತಾರೆ ನೋಡಿ, ವ್ಯಕ್ತಿಗಳ ಹೆಸರನ್ನ ಬರೆದಿಡಿ. ಒಂದು ಪರಿಶುದ್ಧತೆ, ಈಗಿನ ಕಾರ್ಯಗಳ ಬಗ್ಗೆ, ಪರಿಶುದ್ಧತೆ, ಪಾಪ ಅದರ ಬಗ್ಗೆ ಬರೀರಿ. ಎರಡನೇದಾಗಿ ವ್ಯಕ್ತಿಗಳ ಬಗ್ಗೆ ಬರೀರಿ. ಅಲ್ಲಿಂದ ಅವರ ಸಾಧನೆಗಳ, ಕಾರ್ಯವೈಖರಿಗಳ ಬಗ್ಗೆ ಬರೀರಿ. ಅಲ್ಲಿಗೆ ಇನ್ನೊಂದು ನೋಟ್ಬುಕ್ ಮಾಡಿ. ಅಂಕಲ್ ನಿಮಗಾದರೆ ಬೇರೆ ಕೆಲಸ ಇಲ್ಲ, ನಮಗೆ ಬೇರೆ ಕೆಲಸ ಇಲ್ಲ ಹೇಳ್ಬೇಡಿ. ದಿನಕ್ಕೆ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಸಿಕ್ಕಿದಾಗ ಬರೀಲಿಕ್ಕೆ ಏನು ದೊಡ್ಡ ಸಂಗತಿ ಅಲ್ಲ. ಅಲ್ಲಲ್ಲೇ ಮೂರನೇದಾಗಿ ಸ್ಥಳಗಳ ಬಗ್ಗೆ ಮತ್ತು ಸ್ಥಳಗಳಲ್ಲಿ ದೇವರು ಮಾಡಿದ ಕಾರ್ಯಗಳ ಬಗ್ಗೆ ಬರೆದಿಟ್ಕೊಳ್ಳಿ. ಕಾನಾನು, ಸೀನಾಯಿ ಬೆಟ್ಟದಲ್ಲಿ ಏನಾಯಿತು, ಓರೆ ಬೆಟ್ಟದಲ್ಲಿ ಎಲಿಯ ಏನು ಮಾಡ್ದ, ಕೆಂಪು ಸಮುದ್ರದ ಮೇಲೆ ನಡೆದಾಡಿರೋದು, ಇದನ್ನೆಲ್ಲ ಒಂದು ಲಿಸ್ಟ್ ಮಾಡಿ. ಅಲ್ಲಿ ದೇವರು ತೋರಿಸಿದಂಥ ವಿಷಯನ ನೀವು ಬರೆದಿಡಿ. ಬರೆದಿಟ್ಟಾದ್ಮೇಲೆ ನೀವು ಆಟೋಮೆಟಿಕ್ಕಾಗಿ ನೀವೇ ವಾಕ್ಯ ಕೊಡೋಷ್ಟು ಮಟ್ಟಿಗೆ ಆಗ್ತೀರಾ. ಇದು ನಿಜ ನಿಜ ನಿಜ. ನೀವು ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಎಲ್ಲವೂ ಕಷ್ಟನೇ, ಆದರೆ ಬರ್ತಾ 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 ನಿಮಗೆ ಅದಂತ ಈಸಿ ಮೆಥಡ್ ಆಗಿಬಿಡ್ತದೆ. ಅಲ್ಲಲ್ಲಿಯಾ? ಈಗ ಇಸ್ರೇಲ್, ಪ್ಯಾಲೆಸ್ಟೈನ್, ಗಾಜಾ ಇದೆಲ್ಲ ಬೈಬಲಲ್ಲಿದೆ ಗೊತ್ತಾ? ಗಾಜಾ ಪಟ್ಟಣದಲ್ಲಿ 1 ಜನನು ವಾಸ ಮಾಡೋಂಥ ಪರಿಸ್ಥಿತಿ ಬರ್ತದೆ. ಚಪ್ಪನೆ ಗ್ರಂಥದಲ್ಲಿ ಬರೆದಿದೆ, ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಕೊರೋನಾ ಟೈಮಲ್ಲಿ ಎಲ್ಲ ವ್ಯಕ್ತಿಗಳು ಬಾಯಿಗೆ ಕುಕ್ಕೆ ಹಾಕ್ಕೊಂಡು ಹೊರಗಡೆ ಬರ್ತಾರೆ ಅಂತ ಹೇಳೋದು ಕೂಡ ಇದೆ, ಅದು ಬೈಬಲಲ್ಲಿದೆ. ಈಗ ಆಗತಕ್ಕಂಥ ಪ್ರತಿಯೊಂದು ಕಾರ್ಯಗಳ ಬಗ್ಗೆ ಬೈಬಲಲ್ಲಿದೆ. ಹಾಗಾದರೆ ಪ್ರಿಯರೇ, ನಾವು ಸ್ಥಳಗಳನ್ನು ಗುರುತಿಸ್ಕೊಂಡು ಅವತ್ತು ಆಗಿದ್ದು, ಇವತ್ತು ಆಗಿದ್ದು, ಇನ್ನು ಮುಂದಕ್ಕಾಗೋದು ಕೂಡ ದೇವರು ಬರೆದಿದ್ದಾರೆ. ಈಗಿನ ಯುದ್ಧದ ಬಗ್ಗೆನೂ ಕೂಡ ಬರೆದಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇದನ್ನು ನಾವು ಹುಡುಕಿ ನಾವು ಬರಿಬೇಕು. ಏಷಾಯ 34:16 ಈ ವಾಕ್ಯನ ಮಾತ್ರ ಬಾಯಲ್ಲಿಟ್ಕೊಳ್ಳಿ. ನೀವು ಹುಡುಕಿ ಬರೀರಿ ಅಂತ ಸ್ವಾಮಿ ಹೇಳಿದ್ದಾರೆ. ಅಲ್ಲಲ್ಲಿಯಾ? ನೆಕ್ಸ್ಟ್ ಇನ್ನೊಂದು ಬುಕ್ ತಗೊಳ್ಳಿ. ದೇವರು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಭಕ್ತರಿಗೆ ಕೊಟ್ಟಂಥ ವಾಗ್ದಾನಗಳನ್ನು ಬರೆದಿಡಿ. ವಾಗ್ದಾನಗಳನ್ನ ಬರೆದಿಟ್ರೆ ಅದರಂತೂ ಸೂಪರ್ ಯಾವುದಿಲ್ಲ. ವಾಗ್ದಾನಗಳ ಪುಸ್ತಕ ಅಂತಲೇ ಮಾಡ್ಕೊಬಿಡ್ಬೇಕಿದ್ರೆ. ಕೊನೆಗೆ ವಾಗ್ದಾನಗಳ ಪುಸ್ತಕ, ಈಗ ಏಷಾಯ 41:10 ಇದೆಲ್ಲ ವಾಗ್ದಾನಗಳು. ನಾನು ನಿನ್ನೊಂದಿಗಿದ್ದೇನೆ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ನಿನಗೆ ಯಾವ ಕೊರತೆ ಇಲ್ಲ ತೆಗೆ ನಾನು ನಿನ್ನ ನಡೆಸ್ತೀನಿ, ನಾನೇ ಆರೋಗ್ಯದಾಯಕನು, ಐಗುಪ್ತ ದೇಶದಲ್ಲಿ ಬರ ಮಾಡಿಸಿದಂಥ ಯಾವ ವ್ಯಾಧಿಗಳನ್ನು ನಿನಗೆ ಬರ ಮಾಡೋದಿಲ್ಲ. ಇಂಥ ವಾಗ್ದಾನಗಳನ್ನೇ ಬರೆದುಕೊಂಡು ವಾಗ್ದಾನದ ಪುಸ್ತಕ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಆ ಪುಸ್ತಕಗಳನ್ನು ಮಾಡಿ ಆದಮೇಲೆ ಏನು ಮಾಡಿ ಗೊತ್ತಾ? ನಿನಗೆ ಕೊಟ್ಟಂಥ ಕೆಲವೊಂದು ವಾಗ್ದಾನಗಳಿದೆ, ಅದನ್ನೋ ಬೇರೆ ಲಿಸ್ಟ್ ಮಾಡಿ. ಭಕ್ತರಿಗೆ ಮಾತ್ರ ಅಲ್ಲದೇ ನಿನಗೆ ಕೊಟ್ಟಂತಹ ವಾಗ್ದಾನಗಳನ್ನು ನಾವು ಲೀಸ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ವಾಗ್ದಾನಗಳು ಎಲ್ಲಿದೆ ಅಂತ ಗೊತ್ತಾಗ್ಬಿಡ್ತದೆ ನಮಗೆ. ಹಲ್ಲೆಲೂಯಾ. ನೆಕ್ಸ್ಟ್ ಆಶೀರ್ವಾದಗಳ ಪಟ್ಟಿಯನ್ನು ಮಾಡಿ ನೀವು. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದ್ಕೊ ಬಂದಾಗ ಆಶೀರ್ವಾದಗಳ ಪಟ್ಟಿ ಇದೆ. ಅದೇ ಅಧ್ಯಾಯದಲ್ಲಿ ಇನ್ನೊಂದಿದೆ, ಶಾಪಗಳನ್ನ ಪಟ್ಟಿ ಮಾಡಿ. ಒಂದು ಕಡೆ ಯಾವುದಿದು ಮಾಡಬೇಕು? ಆಶೀರ್ವಾದ ಪಟ್ಟಿ. ನಿನ್ನನ್ನು ನಾನು ಆಶೀರ್ವದಿಸೇನು, ನಿನ್ನ ಸಂತತಿಯನ್ನು ಆಕಾಶದಲ್ಲಿ ನಕ್ಷತ್ರಗಳಿಗಿಂತಲೂ ಭೂಮಿಯ ಮರಳು ಕಣಗಳಿಗಿಂತಲೂ ಹೆಚ್ಚಾಗಿ ಮಾಡ್ತೀನಿ. ಪುತ್ರ ಸಂತಾನ ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯ. ಕಣ್ಣೆತ್ತಿ ಪರ್ವತಗಳ ಕಡೆ ನೋಡು, ಭೂಮಿ ಆಕಾಶವನ್ನು ಉಂಟು ಮಾಡಿದರೆ ಯೆಹೋವನಿಂದ ನಿನಗೆ ಆಶೀರ್ವಾದ ಬರ್ತದೆ. ಆಶೀರ್ವಾದಗಳ ಪಟ್ಟಿನೇ ನಾವು ಮಾಡ್ಬೋದು ಪ್ರಿಯರೇ. ನೀನು ಹೋಗುವಾಗ ಬರುವಾಗ ನಿನಗೆ ಕಾವಲು ದಂಡನೆ ಬಿಡ್ತೀನಿ, ನಿನ್ನ ಕಾಲು ಕಲ್ಲಿಗೆ ತಗೊಳ್ಳದಂತೆ ಕೈಯಲ್ಲಿ ಎತ್ಕೊಳ್ತೀನಿ, ದೀರ್ಘಾಯಸವನ್ನು ಅನುಗ್ರಹಿಸ್ತೀನಿ. ನಾನು ಉಳಿದಿರುವುದು ದೇವರ ಕರುಣೆಯಿಂದ. ಆ ವಚನವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಪ್ರಿಯರೇ. ಹಲ್ಲೆಲೂಯಾ. ಆ ವಚನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ಯಾವ ರೀತಿಯಾಗಿ ಆಶೀರ್ವಾದಗಳು ನಮ್ಮ ಕುಟುಂಬದಲ್ಲಿ ನೆರವೇರ್ತದೆ ಗೊತ್ತಾ? ನಾನು ಇದನ್ನು ಸಕ್ಸಸ್ ಆಗಿ ಕಂಡಿದ್ದೀನಿ.
ಅದು ಯಾವ ವಚನ ನೆನಪರ್ತಾ ಇಲ್ಲ. ನಾನು ಸಾಯುವುದಿಲ್ಲ, ಯಾವ ಹೂವಿನ ಕ್ರಿಯೆಯು ನನ್ನಲ್ಲಿ ನಡೆಯುತ್ತದೆ ಎಂದು ಬರ್ತಿದೆ. ಒಂದು ಹುಡುಗ, ಚಿಕ್ಕ ಹುಡುಗ, ಒಂದು ಕಿಡ್ನಿ ಮೇಲೆ ನರ ಸುತ್ಕೊಬಿಟ್ಟಿದೆ. ಕಿಡ್ನಿ ಮೇಲೆ ನರ ಸುತ್ಕೊಬಿಟ್ಟಿದೆ. ಕ್ರಿಟಿಕಲ್ ಕಂಡೀಷನ್ ಇರೋದು ಈ ಹುಡುಗ. ಇವನು ಆದರೆ ಬಾಯಲ್ಲಿ ಡೈಲಿ ವಾಕ್ಯ ಹೇಳ್ತಾ ಇದ್ದ, ನಾನು ಸಾಯುವುದಿಲ್ಲ, ಯಾವ ಹೂವಿನ ಕ್ರಿಯೆಯನ್ನು ನನ್ನಲ್ಲಿ ಮಾಡ್ತೀನಿ ಹೇಳ್ತಾನೇ ಇದ್ದ ಹುಡುಗ. ಚಿಕ್ಕ ವಯಸ್ಸಿನ ಹುಡುಗ. ತಾಯಿ ನಂಗೆ ಹೇಳ್ತಿರು. ಕೊನೆಗೆ ಈ ಹುಡುಗ ಸಕ್ಸಸ್ ಆದ, ಈಗಲೂ ಬದುಕಿದ್ದಾನೆ. ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ಹೋದಾಗ ಪ್ರೈಸ್ ದ ಲಾರ್ಡ್ ಅಂಕಲ್ ಹೇಳ್ತಾನೆ. ಇಷ್ಟಿರೋದು ಅವನ ಬಾಯಲ್ಲಿ ದೇವರು, ಸರಸ್ವತಿ ದೇವರು ಬಾಯಲ್ಲಿ ಸ್ತೋತ್ರವನ್ನು ಇಟ್ಟಿದ್ದಾರೆ. ಬೇರೆ ನಮ್ಮ ಬಾಯಲ್ಲಿ ಆಶೀರ್ವಾದದ ನುಡಿಯನ್ನು ನುಡಿದಾಗ ಆಟೋಮೆಟಿಕ್ಕಾಗಿ ಸಕ್ಸಸ್ ಆಗ್ತದೆ. ಈ ಸಕ್ಸಸ್ ಆಗಬೇಕಾದ್ರೆ ನಾವು ಕಲ್ತಿರ್ಬೇಕು. ನಾವು ಓದೇ ಇಲ್ಲ, ಬರದೇ ಇಲ್ಲ ಅಂದರೆ ನಮ್ಮ ಬಾಯಿಂದ ಹೆಂಗೆ ನುಡಿ ಬರ್ತದೆ? ಅದಕ್ಕೇನೆ ಆಶೀರ್ವಾದಗಳ ಪಟ್ಟಿನ ಮಾಡಿ ಯಾವ ಸಂದರ್ಭ ಬೇಕೋ ಆ ಸಂದರ್ಭದಲ್ಲಿ ಉಪಯೋಗಿಸ್ಬೋದಲ್ವ? ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅಲ್ಲಲ್ಲಿಯ ಅರ್ಥ ಆಗ್ತಿದೆಯಲ್ಲ, ಬೇಜಾರಾಗ್ತಿದೆಯಾ? ಅಲ್ಲಲ್ಲಿಯ ನೆಕ್ಸ್ಟ್, ತಪ್ಪು ಮಾಡಿದವರಿಗೆ ಇರುವಂಥ ಶಾಪದ ಪಟ್ಟಿನೇ ಒಂದು ಹಾಕಿ. ನಾನು ಏನೆಲ್ಲ ಮಾಡಿದ್ರೆ ನನಗೆ ತಪ್ಪು ಶಿಕ್ಷೆ ಬರ್ತದೆ, ನಾನು ಯಾವ ಥರ ಇದ್ದರೆ ನನಗೆ ಶಿಕ್ಷೆ ಬರ್ತದೆ, ಈ ಪಟ್ಟಿಗಳನ್ನು ಮಾಡೋದ್ರ ಮೂಲಕ ಯೆಶಾಯ 34:16 ಹೇಳಿದಾಗೆ ಹುಡುಕಿ ಪಾಯಿಂಟ್ಗಳನ್ನ ಬರೀರಿ ಸ್ವಾಮಿ ಹೇಳಿದ್ರಲ್ಲೋ, ಅದನ್ನೇ ನಾನು ಇವತ್ತು ಕೊಡ್ತಾ ಇರೋದು. ನೆಕ್ಸ್ಟ್, ಯೇಸು ಸ್ವಾಮಿಯ ಮಾತುಗಳನ್ನು ಬರೆದಿಡಿ. ನೆಕ್ಸ್ಟ್ ಒಂದು ಪುಸ್ತಕದಲ್ಲಿ ಯೇಸು ಸ್ವಾಮಿ ಮಾತುಗಳು ಹೊಸ ಒಡಂಬಡಿಕೆಯಲ್ಲಿ ಯಾವ ಅಧ್ಯಾಯದಲ್ಲಿದೆ? ಫಸ್ಟ್ ಹೇಳಿ, ಬೇಗ ಹೇಳಿ ನೋಡೋಣ. ಯೇಸು ಸ್ವಾಮಿ ಮಾತು ತುಂಬ ಮಾತಾಡಿರೋದು ಯಾವ್ಯಾವ ಅಧ್ಯಾಯದಲ್ಲಿದೆ? ಅಲ್ಲ, ಮತ್ತಾಯದಲ್ಲಿ. ಬರೀ ಮತ್ತಾಯದಲ್ಲಿ ತೆಗೀರಿ ಸಾಕು. 5ನೇ ಅಧ್ಯಾಯ, 3ನೇ ಅಧ್ಯಾಯ. ಇಲ್ಲ, 5, 6, 7 3 ಅಧ್ಯಾಯನ ಮಿನಿ ಬೈಬಲ್ ಅಂತ ಹೇಳ್ತಾರೆ. ಪೂರ್ತಿ ಯೇಸು ಸ್ವಾಮಿ ಆಡಿರ್ತಕ್ಕಂಥ ಮಾತೆ. ಅದ್ರ ಬಗ್ಗೆ ನಿಮ್ಗೆ ವಿವರಣೆ ಬೇಕಿದ್ರೆ ಅದು ಕೂಡ ಯೂಟ್ಯೂಬಲ್ಲಿದೆ. ಪರ್ವತ ಪ್ರಸಂಗ ಅಂತ ಹೇಳಿ 58 ಭಾಗ ಮಾಡಿ ಹಾಕಿದ್ದೀನಿ. 1ನೇ ಭಾಗದಿಂದ ಹಿಡಿದು 58 ಭಾಗದವರೆಗೆ. ನೀವು ಅದಕ್ಕೆ ಸ್ಕ್ರಾಲ್ ಮಾಡಿ ನೋಡ್ತಾ ಬನ್ನಿ. ಪರ್ವತ ಪ್ರಸಂಗ ಭಾಗ 1, ಭಾಗ 2, ಭಾಗ 3 54 ಭಾಗವಾಗಿ ಮಾಡಿದ್ದೀನಿ. ಅದೆಲ್ಲವೂ ಕೂಡ ಯೂಟ್ಯೂಬಲ್ಲಿದೆ. ಪೂರ್ತಿ ಕೇಳಿ ಯೇಸು ಸ್ವಾಮಿ ಆಡಿರ್ತಕ್ಕಂಥ ಮಾತು ನಮಗೆ ಹೆಂಗೆ ಅಪ್ಲೈ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ತೋರಿಸಿದ್ದೀನಿ. ಅಲ್ಲಲ್ಲಿಯ ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಬರೆದಿರ್ತಕ್ಕಂಥ ಮಾತುಗಳು ಪರ್ವತ ಪ್ರಸಂಗದಲ್ಲಿ ಸೂಪರಾಗಿ ಬರೆದಿದೆ. ಹಾಗೆ ಯೋಹಾನದಲ್ಲಿ 14:6 ಏನು ಬರೆದಿದೆ? ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಈ ಮಾತುಗಳನ್ನೆಲ್ಲ ನನ್ನನ್ನು ನಂಬುವವನು ನಿತ್ಯ ಜೀವನ ಹೊಂದಿದ್ದಾನೆ. ಈ ಥರದ ವಾಕ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಅದನ್ನು ನಿಮಗೂ ತಗೊಳ್ಳಿ, ಬೇರೆಯವರಿಗೂ ಕೊಡಿ. ಈಸಿ ತಾನೆ? ಎಲ್ಲೆಲ್ಲಿ ವಾಕ್ಯ ಇದೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಆದರೆ ಬರೀಲಿಕ್ಕೆ ಕಷ್ಟ. ಬರೆದು ಆದಮೇಲೆ ಅದನ್ನು ಈಸಿಯಾಗಿ ಓದುವಾಗ ನಮಗೆ ಬೇಕಾದಾಗ ಟಕ್ಕಂತ ತೆಗಿಬೋದು. ಅಲ್ಲಲ್ಲಿಯ ಅಲ್ಲಿಂದ ಯೇಸುವಿನ ಶಿಷ್ಯಂದ್ರ ಪಟ್ಟಿ ಮಾಡಿ, ಅವರ ಬಲಹೀನತೆಗಳ ಬಗ್ಗೆ ಪಟ್ಟಿ ಮಾಡಿ. ಯೇಸುವಿನ ಶಿಷ್ಯಂದ್ರ ಬಲಹೀನತೆಗಳನ್ನ ಪಟ್ಟಿ ಮಾಡಿ, ಅಲ್ಲಿಂದ ಯೇಸುವಿನ ಶಿಷ್ಯಂದ್ರ ಅಲ್ಲದೇನೆ ಬಾಕಿ ಮಾಡಿರ್ತಕ್ಕಂಥ ಸೇವಕರ ಪಟ್ಟಿ ಮಾಡಿ. ಶಿಷ್ಯಂದ್ರ ಅಪೊಸ್ತಲ ಯೇಸು ಶಿಷ್ಯಂದ್ರ ಅಲ್ಲ, ಪೌಲ, ಮಾರ್ಕ, ಲೂಕ, ಅಕ್ವಿಲ, ಪ್ರಿಸಿಲ್ಲ ಇವರಲ್ಲಿದ್ದಾರಲ್ಲ, ಇವರೆಲ್ಲ ಯೇಸು ಸ್ವಾಮಿಯ ಸಮಯದಿಂದಾನೇ ಸೇವಕರಾಗಿ ಓದಂಥವ್ರ ಜೊತೆಯಲ್ಲಿ ಅಲ್ವಾ? ಇವ್ರದ್ದು ಪಟ್ಟಿ ಮಾಡಿ ಅಕ್ವಿಲ, ಪ್ರಿಸಿಲ್ಲ ಏನೇನು ಮಾಡಿದ್ರು ಅದ್ರ ಲೀಸ್ಟ್ ಸಿಕ್ತಾಗ ಮಾಡಿ. ಪೌಲಂದು 1ನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ ಚೆನ್ನಾಗಿ ಓದಿ ಅಪೊಸ್ತಲರ ಕಥೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಅದ್ರ ಪಿಕ್ಚರ್ ಸಿಕ್ಬಿಡ್ತದೆ. ಆವಾಗ ಪೌಲನ ಬಗ್ಗೆ ನಾವು ತಿಳ್ಕೊಬೋದು. ಎಷ್ಟು ಈಸಿಯಾಗಿದೆ ಅಂದರೆ ಇದನ್ನೆಲ್ಲ ಬರೆದು ಕೊನೆಗೆ ಒಂದು ಲೀಸ್ಟ್ ಮಾಡಿ ಅವ್ರವ್ರ ಬಗ್ಗೆ ತಿಳ್ಕೊಂಡ್ರೆ ಪೌಲ ಯಾರ್ದು ಕೇಳಿದ ತಕ್ಷಣ ನಿಮ್ಮ ಬಾಯಿಂದ ಆಟೋಮೆಟಿಕ್ಕಾಗಿ ಬರ್ತದೆ. ಇಲ್ಲಿ ದೇವ್ರ ಸಾಯಿಂದ ಓದಿರೋರು ತುಂಬ ಜನ ಇದ್ದೀರ. ನೀವು ನೋಟ್ಸ್ ಮಾಡಿ ನನಗೇನೋ ತೋರಿಸ್ಬಿಟ್ರೆ ನನಗೆ ಅದರಷ್ಟು ಸಂತೋಷ ಯಾವುದೂ ಇಲ್ಲ. ಗಲಾತ್ಯ 6:6 ಏನು ಬರ್ತಿದೆ ನೋಡಿ, ನೀವು ಅದನ್ನು ಮಾಡಿಬಿಟ್ರೆ ನನಗದು ಸಂತೋಷ. ಅದು ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯಗಳಲ್ಲಿ ಪಾಲು ಕೊಡಲಿ. ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಉಪದೇಶ ಮಾಡುವವನಿಗೆ ನೀವು ಕೊಡೋದ ಪಾಲು ಯಾವುದು ಗೊತ್ತಾ? ನಿಮ್ಮ ಚಿನ್ನ, ಬೆಳ್ಳಿ, ವಜ್ರ, ವೈಢ್ಯರ ಕಾಣಿಕೆ ಅಲ್ಲ. ನಾವು ಕೊಟ್ಟಂಥ ಬೋಧನೆಯನ್ನು ನೀವು ಅನುಸರಿಸಿ ನಡೆದುಬಿಟ್ರೆ ಒಳ್ಳೆಯವುಗಳಲ್ಲಿ ಪಾಲು ಕೊಡಿ. ಯಾವುದು ಒಳ್ಳೆಯವು? ಇದನ್ನು ನೀವು ಮಾಡಿದ್ರೆ ನನಗೂ ಕೂಡ ಆಶೀರ್ವಾದ ಪ್ರಿಯರೇ. ನೀವು ಇದನ್ನು ಮಾಡಿದ್ರೆ ನನಗೆ ಆಶೀರ್ವಾದ. ಮಾಡಲಿಕ್ಕೆ ಪ್ರಯತ್ನ ಪಡಿ. ಕಷ್ಟ ಇದೆ, ಸ್ಟಾರ್ಟ್ ಮಾಡೋದು ಭಾಳ ಕಷ್ಟ ಇದೆ. ಸೈತಾನ ಸಖತ್ತಾಗಿ ಹಿಂಸೆ ಕೊಡ್ತಾ ಇರ್ತಾನೆ.
ಆ ಟೈಮಲ್ಲಿ ಅವನನ್ನು ಜಯಿಸಿ ಪ್ರಾರ್ಥನೆ ಮಾಡೋಣ ನಾವು. ಕೊನೆಯದಾಗಿ ನಾನು ಹೇಳ್ತೀನಿ ಗೊತ್ತಾ ಪ್ರಿಯರೇ, ಏನು ಗೊತ್ತಾ ಪ್ರಿಯರೇ, ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತಗಳ ಬಗ್ಗೆ ಒಂದು ಲೀಸ್ಟಲ್ಲಿ ಬರೀರಿ. ಕಾನಾ ಊರಿನ ಮದುವೆ ಪ್ರಥಮವಾಗಿ ಮಾಡತಕ್ಕಂಥ ಅದ್ಭುತ, ನೀರಿನಲ್ಲಿ ನಡೆದಿರೋದ್ರ ಬಗ್ಗೆ, ರೋಗಿಗಳನ್ನ ವಾಸಿ ಮಾಡೋದ್ರ ಬಗ್ಗೆ, ಸತ್ತವರ ಎಬ್ಬಿಸೋದ್ರ ಬಗ್ಗೆ ಒಂದೊಂದು ಪಟ್ಟಿ ಮಾಡಿ ಟಕ್ 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 ಸಿಕ್ಬಿಡ್ತೆ. ಅದು ಪಟ್ಟಿ ಮಾಡೋಕೆ ಹೆಂಗೆ ಮಾಡ್ಬೇಕು ಗೊತ್ತಾ, ಇಂಥ ಅಧ್ಯಾಯ ಇಂಥ ವಾಕ್ಯ ಅಂತ ಬರಿಬೇಕು ನೀವು, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದಿದ್ದು ಯಾವಾಗ ಅಂತ ತಿಳಿಸೋಕೆ ಆ ಬುಕ್ಕಲ್ಲಿ ತೆಗೀರಿ, ಟಕ್ಕದ ವಾಕ್ಯ ಸಿಕ್ಬಿಡ್ತಾರೆ. ಇಡೀ ಬೈಬಲ್ ಹಿಂಗೆ ನೋಡೋದಕ್ಕಿಂತ ಆ ಬುಕ್ಕಲ್ಲಿ ತೆಗೆದ ತಕ್ಷಣ ಸಿಕ್ಬಿಡ್ತಾರೆ ನಿಮಗೆ. ನಿಜಾನ ಸುಳ್ಳ? ಪ್ರೈಸ್ ಲಾರ್ಡ್. ನಾನು ನಿಮ್ಗೆ ಹೇಳ್ತಾರೆ, ಇಡೀ ಬುಕ್ಕಲ್ಲಿ ಯೇಸು ಸ್ವಾಮಿ ಸಮುದ್ರ ನಡೆದು ಹಿಂಗೆ ಹುಡ್ಕೋದ ಬದಲು ಯೇಸು ಸ್ವಾಮಿ ಅದ್ಭುತಗಳನ್ನು ಬರೆದಿರೋ ಪುಸ್ತಕ ತಗೊಬಿಡಿ, ಟಕ್ಕಂತ ಸಿಕ್ಬಿಡ್ತಾರೆ ನಿಮಗೆ. ನಿಜಾನ? ಇಮಿಡಿಯೇಟಾಗಿ ಹೇಳ್ಬೋದು. ನಮಗೆ ಅಷ್ಟು ಜ್ಞಾನನ ದೇವರು ಕೊಡ್ತಾರೆ. ಪ್ರೈಸ್ ಲಾರ್ಡ್. ಹಾಗೆಯೇ ಯೇಸು ಸ್ವಾಮಿ ಮಾಡೋ ಅದ್ಭುತದ ಬಗ್ಗೆ ಆಯಿತಾ. ನೆಕ್ಸ್ಟ್ ಯೇಸು ಸ್ವಾಮಿಯ ಶಿಷ್ಯಂದ್ರ ಕೈಯಿಂದ ಮಾಡಿಸಿರ್ತಕ್ಕಂಥ ಅದ್ಭುತ. ಹಾಗೇನು ಇವತ್ತು ನನ್ನ ಕೈಯಿಂದ ನಿನ್ನ ಕೈಯಿಂದ ದೇವರು ಅದ್ಭುತ ಮಾಡಿಸ್ತಿರ್ತಾನೆ, ಅದ್ರ ಬಗ್ಗೆ ಬರೀರಿ. ನ್ಯಾಯ ತೀರ್ಪಿನ ಬಗ್ಗೆ, ನಾವು ತಪ್ಪಾಗಿ ನಡೆದ್ರೆ ನ್ಯಾಯ ತೀರ್ಪು ಯಾವ ಥರ ಆಗ್ತದೆ ಅದ್ರ ಬಗ್ಗೆ ಪಟ್ಟಿ ಮಾಡಿ. ಪರಲೋಕ ರಾಜ್ಯದ ಬಗ್ಗೆ ಪಟ್ಟಿ ಮಾಡಿ. ಈ ಥರ ನೀವು ಮಾಡಿದಾಗ ನಿಮಗೆ ಸುಳ್ಳು ಬೋಧಕರ ಕೈಯಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. ಇವತ್ತು ಮನೆ ಬಾಗಿಲಿಗೆ ಸುಳ್ಳು ಬೋಧಕರು ಬರ್ತಾಯಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿಗೆ ಮದುವೆ ಆಗಿದೆ, ಯೇಸು ಸ್ವಾಮಿ ದೇವರೇ ಅಲ್ಲ, ಪವಿತ್ರಾತ್ಮ ಒಂದು ಶಕ್ತಿ, ಅನ್ಯ ಭಾಷೆಗಳು ಇಲ್ಲ, ಈ ಥರ ಎಲ್ಲ ತಪ್ಪಾದ ಬೋಧನೆಗಳು ಬರ್ತಾಯಿದೆ. ಆ ಟೈಮಲ್ಲಿ ನೀವೇನು ಮಾಡ್ಬೋದು ಗೊತ್ತಾ, ನೀವು ಇಷ್ಟು ಮಾಡಿಬಿಟ್ರೆ ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರು, ದೇವ್ರು ಮಾಡಿದ ವಾಗ್ದಾನಗಳು ಪ್ರತಿಯೊಂದನ್ನು ನೀವು ಪಟ್ಟಿ ಮಾಡಿ ಇಡೋದ ಆದರೆ ಪ್ರಿಯರೇ, ಅಪೊಸ್ತಲರ ಕೃತ್ಯ 17:11 ಓದ್ಬಿಡಿ ಸಾಕು, ಮುಗೀತು. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದ್ದು 25 ನಿಮಿಷದಲ್ಲೇ ನಾವು ಮುಗಿಸ್ಬೇಕು. ಅದಕ್ಕೆ 17:11 ಬೇಗ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಪ್ರತಿ ದಿವಸ ಶಾಸ್ತ್ರ ಗ್ರಂಥಗಳನ್ನು ಈಗ ಆ ಸಭೆಯವ್ರು ಹೋಗ್ತಿದ್ರಂತೆ, ಪಾಸ್ಟ್ ಕೊಟ್ಟ ವಾಕ್ಯನೆಲ್ಲ ಶುದ್ಧ ಮನಸ್ಸಿನ ಸ್ವೀಕಾರ ಮಾಡ್ತಿದ್ರಂತೆ. ಆದರೂ ಮನೇಲಿ ಬಂದ್ಬಿಟ್ಟು ಏನು ಮಾಡ್ತಿದ್ರಂತೆ, ಅವ್ರು ಕೊಟ್ಟಿದ್ದು ಸರಿನಾ ಅಂತ ಚೆಕ್ ಮಾಡ್ತಿದ್ರಂತೆ. ಎರಡರಲ್ಲಿ ಏನು ಗೊತ್ತಾ, ಅವ್ರು ಮನೇಲಿ ಹೋಗ್ಬಿಟ್ಟು ಪಾಸ್ಟ್ ಹಿಂಗೆ ಹೇಳಿ ವಾಕ್ಯ ಕೊಟ್ಟರು ಇದು ಈಜಿ ಅಂತ ಹುಡುಕ್ತಿದ್ರಂತೆ. ನೀವು ಇದಿಷ್ಟ ಮಾಡೋದೇ ಆದರೆ ಅವ್ರು ಏನೋ ತಪ್ಪಾಗಿ ಬೋಧನೆ ಮಾಡಿದ್ರೆ ನೀವು ಮನೇಲಿ ಹುಡುಕಿದಾಗ ನಿಮ್ಗೆ ಉತ್ತರ ಸಿಗುತ್ತೆ. ಇದಂತೂ ಸತ್ಯ. ಹಾಗಾದರೆ ಬೈಬಲ್ ಓದಬೇಕಾದ್ರೆ ನಾವು ಮಾಡಬೇಕಾದ್ರೆ ಕಾರ್ಯ ಯೆಶಾಯ 34:16 ಪ್ರಕಾರ ನಾವೇನು ಮಾಡಬೇಕು, ಮೊದಲನೇದಾಗಿ ನಾವು ಹುಡುಕಬೇಕು. ಅಲ್ಲೆಲ್ಲೂಯಾ. ನಿಮಿಷ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಅಂತ ಬರ್ತಿದೆ 34:16. ಇವುಗಳಲ್ಲಿ ಯಾವುದೂ ಇಲ್ಲದಿರೋದು, ನಿಮಗೆ ಬೇಕಾಗಿರೋದು ಎಲ್ಲವೂ ಇದೆ, ಇಲ್ಲದಿರೋದು ಎಲ್ಲವೂ ಜೊತೆಯಾಗಿರೋದು ಎಲ್ಲವೂ ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿದಷ್ಟೇ. ಹಾಗಾದರೆ ನಾವು ಹುಡುಕಿ ಬರೆದ್ರೆ ಮಾತ್ರ ಬೈಬಲ್ ಅರ್ಥ ಆಗೋದು. ಹಾಗಾದರೆ ಇವತ್ತಿನಿಂದ ನಾವು ಹುಡುಕುವ, ಪರಲೋಕ ರಾಜ್ಯ ಹುಡುಕುವ. ಯೇಸುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.